ಇದು ಪೂರ್ತಿ ಬಿಲ್ಲೆಲ್ಲ ಆಲ್ಮೋಸ್ಟ್ ತೆಗೆದಾಗ್ಬಿಟ್ಟು ಎಲ್ಲ ತಿಂದು ನೀರು ಕುಡಿದಿದ್ದಾಗಿದೆ. ಈಗ ಮೊನ್ನೆ ನಾನು ಕೊಟ್ಟಿರುವಂತ ಒಂದು ಪ್ರೆಸ್ ಮೀಟ್ ಏನಿದೆ ಅದಕ್ಕೆ ಭಯಭೀತರಾಗಿ ಈಗ ಕಾಮಗಾರಿ ಮಾಡೋಕೆ ಬಂದಿದ್ದಾರೆ. ಈ NREG ಮತ್ತು PRID ವರ್ಕ್ಗಳಲ್ಲಿ ನಡೆದಿರುವಂತ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ತಮ್ಮ ಕಣ್ಮುಂದೆ ಇಟ್ಟಿದ್ದೆ. ಅದಕ್ಕೆ ಉದಾಹರಣೆ ಎಂಬಂತೆ ಈಗ ನಾನು ಹಿಂದೆ ಏನ್ ನೋಡ್ತಾ ಇದ್ರಿ, ಇದು ಮಂಗಳ ವಾಟರ್ ವರ್ಕ್ಸ್ ವೃತ್ತದಿಂದ ಹಿರೇಮಠ ಮನೆಯವರೆಗೆ CC ರಸ್ತೆ ಕಾಮಗಾರಿ ಅನ್ನುವಂಥದ್ದು. ಇದರಲ್ಲಿ 1,30,678 ರೂಪಾಯಿ ಬಿಲ್ ಆಗಿದೆ ಅಂತ ನಮಗೆ ವೆಬ್ಸೈಟ್ ಅಲ್ಲಿ ತೋರಿಸ್ತಿದೆ. 2025ನೇ ಸಾಲಿನಲ್ಲಿ ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗಿರುವಂತ ವರ್ಕ್ ಅಂದ್ರೆ 2025 ಫೆಬ್ರವರಿಯಿಂದ 2025 ಮೇ ಒಳಗೆ ಈ ವರ್ಕ್ ನ ಮುಗಿಸ್ಬೇಕು ಅಂತ. 2025 ಆಯ್ತು, 26ನೇ ಸಾಲಿಗೆ ಬಂದಿದ್ದೀವಿ ನಾವು. 2026ನೇ ಸಾಲಿನ ಏಪ್ರಿಲ್ ತಿಂಗಳಲ್ಲಿ ಈಗ ಈ ಕಾಮಗಾರಿ ಇವಾಗ ಪ್ರಾರಂಭ ಹಚ್ಕೊಂಡಿದೆ. ಈ ಕಾಮಗಾರಿ ಮಾಡಬೇಕಾದ್ರೆ ಈ ಗುತ್ತಿಗೆದಾರ ಯಾರು ಕೂಡ ಇಲ್ಲಿಲ್ಲ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಕಾಮಗಾರಿ ನಾಮಫಲಕ ಕೂಡ ಇಲ್ಲಿ ಇರೋದಿಲ್ಲ. ಇವತ್ತು ಸಾರ್ವಜನಿಕರ ಸೊತ್ತನ್ನು ದುರುಪಯೋಗ ಮಾಡಿಕೊಳ್ಳೋದಲ್ಲದೆ ಕಾಮಗಾರಿಗಳು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇಲ್ಲ. ಕಾಮಗಾರಿಗಳು 1% ಕಾಮಗಾರಿ ಕೂಡ ಮಾಡ್ತಾ ಇಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಇವ್ರ ಮೇಲೆ ಕ್ರಮ ಕೈಗೊಂಡು ಇವ್ರನ್ನ ಅಮಾನತುಗೊಳಿಸಬೇಕನ್ನೋದು ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಾನು ಈ ಮುಂಚೆ ಹಿಂದೆ ನಾನು ಸ್ವಲ್ಪ ಬೇತ್ಮಂಗಳ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ NREG ಮತ್ತು PRID ವರ್ಕ್ಗಳಲ್ಲಿ ನಡೆದಿರುವಂತ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ತಮ್ಮ ಕಣ್ಮುಂದೆ ಇಟ್ಟಿದ್ದೆ. ಅದಕ್ಕೆ ಉದಾಹರಣೆ ಎಂಬಂತೆ ಈಗ ನಾನು ಹಿಂದೆ ಏನ್ ನೋಡ್ತಾ ಇದ್ರಿ, ಇದು ಏನು ಬೇತ್ಮಂಗಳ ವಾಟರ್ ವರ್ಕ್ಸ್ ವೃತ್ತದಿಂದ ಹಿರೇಮಠ ಮನೆಯವರೆಗೆ CC ರಸ್ತೆ ಕಾಮಗಾರಿ ಅನ್ನುವಂಥದ್ದು. ಇದು ಲಾಸ್ಟ್ ಟೈಮ್ ಕೂಡ ಪ್ರೆಸ್ ಮೀಟ್ ಅಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೆ. ಈಗಲೂ ಕೂಡ ನೋಡಿ, ಇದೀಗಾಗಲೇ ಇದರಲ್ಲಿ 1,30,678 ರೂಪಾಯಿ ಬಿಲ್ ಆಗಿದೆ ಅಂತ ನಮಗೆ ವೆಬ್ಸೈಟ್ ಅಲ್ಲಿ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಡ್ಯೂ ಅಮೌಂಟ್ ಅಂತ ಕೇವಲ 2,960 ರೂಪಾಯಿ, 40 ರೂಪಾಯಿ ಕಮ್ಮಿ 3,000 ಕೇವಲ ಡ್ಯೂ ಅಮೌಂಟ್ ಇರುವಂತದ್ದು. ಇದು 2025ನೇ ಸಾಲಿನಲ್ಲಿ ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗಿರುವಂತ ವರ್ಕ್. ಅವರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಎಸ್ಟಿಮೇಟ್ 3 ಮಂತ್ಸ್ ಎಸ್ಟಿಮೇಟ್ ನ ಕೊಟ್ಟಿರ್ತಾರೆ. ವೆಬ್ಸೈಟ್ ಅಲ್ಲಿ ಬಂದಿರುವಂತ ಪ್ರಕಾರ 3 ಮಂತ್ಸ್ ಅಲ್ಲಿ ವರ್ಕ್ ನ ಮುಗಿಸ್ಬೇಕು ಅಂತ ಹೇಳಿರ್ತಾರೆ. ಅಂದ್ರೆ 2025 ಫೆಬ್ರವರಿಯಿಂದ 2025 ಮೇ ಒಳಗೆ ಈ ವರ್ಕ್ ನ ಮುಗಿಸ್ಬೇಕು ಅಂತ. 2025 ಆಯ್ತು, 26ನೇ ಸಾಲಿಗೆ ಬಂದಿದ್ದೀವಿ ನಾವು. 2026ನೇ ಸಾಲಿನ ಏಪ್ರಿಲ್ ತಿಂಗಳಲ್ಲಿ ಈಗ ಈ ಕಾಮಗಾರಿ ಇವಾಗ ಪ್ರಾರಂಭ ಹಚ್ಕೊಂಡಿದ್ದಾರೆ. ಅದಕ್ಕೆ ಮೊದಲು ಇದು ಪೂರ್ತಿ ಬಿಲ್ಲೆಲ್ಲ ಆಲ್ಮೋಸ್ಟ್ ತೆಗೆದಾಗ್ಬಿಟ್ಟು ಎಲ್ಲ ತಿಂದು ನೀರು ಕುಡಿದಿದ್ದಾಗಿದೆ. ಈಗ ಮೊನ್ನೆ ನಾನು ಕೊಟ್ಟಿರುವಂತ ಒಂದು ಪ್ರೆಸ್ ಮೀಟ್ ಏನಿದೆ ಅದಕ್ಕೆ ಭಯಭೀತರಾಗಿ ಈಗ ಕಾಮಗಾರಿ ಮಾಡೋಕೆ ಬಂದಿದ್ದಾರೆ. ಈ ಕಾಮಗಾರಿ ಮಾಡಬೇಕಾದ್ರೆ ಈ ಗುತ್ತಿಗೆದಾರ ಯಾರು ಕೂಡ ಇಲ್ಲಿಲ್ಲ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಕಾಮಗಾರಿ ನಾಮಫಲಕ ಕೂಡ ಇಲ್ಲಿ ಇರೋದಿಲ್ಲ. ಈ ಕಣ್ಣ ಮುಚ್ಚಾಲ ಆಟ ಆಡ್ತಾ ಇರುವಂತ ಈ ಅಧಿಕಾರಿಗಳೇನಿದ್ದಾರೆ, ನಾನು ಈಗಾಗಲೇ ಬಂದು ಇಲ್ಲಿ ಸ್ಥಳಕ್ಕೆ ಬಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ PDO ಅವರಿಗೆ ಫೋನ್ ಮಾಡಿದೆ. ಅವರು ನಮ್ಮ ಮ್ಯಾಪ್ತಿಗೆ ಬರೋದಿಲ್ಲ, PRIDದು ಭಾರತಿ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳಿದ್ರು. JE ಅವರಿಗೆ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವರ ಒಂದು ಏನು ಈ ಭಾರತಿ ಅನ್ನೋರು ಯಾರಿದ್ದಾರೆ, ಇವರ ಅವಧಿಯಲ್ಲಿ ಬೇತ್ಮಂಗಲ ಪಂಚಾಯತಿಯಲ್ಲಿ ಅತಿ ಹೆಚ್ಚಾದಂತ ಒಂದು ಕಾಮಗಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲಿ ನಡೆದಿದೆ. ತಮ್ಮ ಕಣ್ಣು ಮುಂದೆ ಬೇಕಾದಷ್ಟು ಕಾಮಗಾರಿಗಳ ಒಂದು ಭ್ರಷ್ಟಾಚಾರ ನಿಮಗೆ ಕಾಣಿಸ್ತಾ ಇದೆ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ. 1 ವರ್ಷ ಆಗಿದೆ ಈ ಕಾಮಗಾರಿ ಬಿಲ್ ಆಗಿ, ಆದ್ರೆ ಇವಾಗ ಕಾಮಗಾರಿನ ಶುರು ಹಚ್ಕೊಂಡಿದ್ವಿ. ಇವತ್ತು ನಾನು ಮೊನ್ನೆ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇದುವರೆಗೂ ಕೂಡ ಈ ಕಾಮಗಾರಿನ ಯಾರು ಮಾಡ್ತಾ ಇರಲಿಲ್ಲ. ಈಗ ಪ್ರಶ್ನೆ ಮಾಡಿ ಅದು ಬೆಳಕಿಗೆ ಬಂದಿದೆ, ಜನರಿಗೆ ಗೊತ್ತಾಗಿದೆ. ಈಗ ನಾಳೆ ದಿನ ಅದನ್ನ ಪ್ರಶ್ನೆ ಮಾಡ್ತಾರೆ, ಇದು ಭ್ರಷ್ಟಾಚಾರ ಆಚೆ ಬರುತ್ತೆ, ಮತ್ತೆ ನಮ್ಗೆ ಶಿಕ್ಷೆ ಆಗತ್ತೆ ಅಂತ ಭಯದಿಂದ, ಕಾನೂನಿನ ಭಯದಿಂದ ಈಗ ಕಾಮಗಾರಿ ಮಾಡೋದಕ್ಕೆ JCBನ ಮತ್ತೆ ಟ್ರಾಕ್ಟರ್ಗಳನ್ನ ಬಿಟ್ಟಿದ್ದಾರೆ. JCBಗಳು ಕೂಡ ನಮ್ಮ ಹಿಂದೆ ಇದೆ, ನೀವು ಕಾಣಬಹುದು. JCBಗಳಿದೆ, ಟ್ರಾಕ್ಟರ್ ಇದೆ. ಇವತ್ತು ಮಧ್ಯಾಹ್ನದಿಂದ ಈ ಒಂದು ಕಾಮಗಾರಿನ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಇಲ್ಲಿ ಒಂದು ನಾಮಫಲಕ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ನೀವು? ಇಷ್ಟೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇರಬೇಕಾದ್ರೆ ಕಣ್ಣು ಮುಂದೆ ತಾವು ಯಾವ ರೀತಿ ಕಾರ್ಯವೈಖರಿಯನ್ನ ನಡೆಸ್ತಾ ಇದ್ದೀರಾ ಅನ್ನೋದು ನಮಗೆ ದೊಡ್ಡ ಪ್ರಶ್ನೆ ಆಗೋಗಿದೆ. ಈಗಾಗಲೇ ನಾನು ಈ ಕಾಮಗಾರಿ ಬೇತ್ಮಂಗಲದ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಕಾಮಗಾರಿಗಳು ಏನ್ ಭ್ರಷ್ಟಾಚಾರ ನಡೆದಿದೆ ಇದ್ರ ಬಗ್ಗೆ ಓಂಬುಡ್ಸ್ಮನ್ ಅವರಿಗೆ ಲೆಟರ್ ಕೊಟ್ಟು ಸುಮಾರು 2 ತಿಂಗಳಾಗ್ತಾ ಬರ್ತಾ ಇದೆ. ಇದುವರೆಗೂ ಯಾವುದೇ ಕ್ರಮ ಇಲ್ಲ. ಅದಾದ್ಮೇಲೆ ನಾವು ಸ್ಥಳದಲ್ಲಿ ನಿಂತು ಪ್ರೆಸ್ ಮೀಟ್ ಮಾಡಿದ್ದೀವಿ. ಸುಮಾರು ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೀವಿ. ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಈಗ ಇದ್ದಕ್ಕಿದ್ದಂಗೆ ಬಂದು ಇವರು ಕಾಮಗಾರಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ, ಅಧಿಕಾರಿಗಳ ಒಂದು ಕುಮ್ಮಕ್ಕು, ಅಧಿಕಾರಿಗಳ ಒಂದು ಶಾಮೀಲು ಇದರಲ್ಲಿ 100% ಇದೆ ಅನ್ನೋದು ಈಗ ಸಾಬೀತಾಗ್ತಾ ಇರೋಂತ ವಿಚಾರ. ಯಾಕಂತಂದ್ರೆ ಅಧಿಕಾರಿಗಳಲ್ಲೇ ಬಂದು ಇವರು ಇಲ್ಲಿ ಕಾಮಗಾರಿ ಮಾಡ್ತಾ ಇರ್ಲಿಲ್ಲ. ಅಧಿಕಾರಿಗಳು ಹೇಳಿದ್ದಾರೆ,
ನಾವು ಕೊಟ್ಟಿರೋಂಥ ಪ್ರೆಸ್ ಮೀಟ್ ಏನಿದೆ, ನಿಮ್ಮ ಮಾಧ್ಯಮಗಳ ಮುಖಾಂತರ ಜನರಿಗೆ ಗೊತ್ತಾಗಿರೋಂಥ ವಿಚಾರ ಏನಿದೆ, ಈ ವಿಚಾರ ಮತ್ತೆ ನಾವು ಕೊಟ್ಟಿರೋಂಥ ಲೆಟರ್ ಕರೆಸ್ಪಾಂಡೆನ್ಸ್ ಏನಾಗಿದೆ, ಇವೆಲ್ಲ ಕೂಡ ಮೇಲಾಧಿಕಾರಿಗಳಿಗೆ ಇವರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ. ಆದ್ರಿಂದ ಎಚ್ಚೆತ್ಕೊಂಡು ಇವಾಗ ಕಾಮಗಾರಿಗಳು ಈಗ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಸರಿ, ಈಗ ಮಾಡೋದಕ್ಕಾದ್ರೂ ಮುಂದೆ ಬಂದಿರೋ ಅಟ್ಲೀಸ್ಟ್ ಇಲ್ಲೊಂದು ಬೋರ್ಡ್ ಇರ್ಬೇಕಲ್ಲ. ಈ ಮನೆ ಸುತ್ತಲೂ ನೋಡಿ, ಇಲ್ಲಿ ಸ್ಥಳೀಯ ನಿವಾಸಿ ವಿಜಯ್ ಕುಮಾರ್ ಅಂದ್ಬಿಟ್ಟು ಇವ್ರ ಮನೆ ಅಲ್ಲೇ ಇರೋದು. ಏನ್ ಇವ್ರು ತೋರಿಸಿದ್ದಾರೆ, ಸರ್ಕಲ್ ವೃತ್ತದಿಂದ ವಾಟರ್ ವರ್ಕ್ ಸರ್ಕಲ್ ವೃತ್ತದಿಂದ ಹಿರೇಮಠ ಮನೆವರೆಗೆ, ಹಿರೇಮಠ ಮನೆ ಮುಂದೆ ಇರೋಂಥದ್ದೇ ಇವ್ರ ಮನೆ. ಇವ್ರಿಗೆ ಗೊತ್ತೇನೋ ಕೇಳಿ ಕಾಮಗಾರಿ ಹೆಸರು. ಇದುವರೆಗೂ ಇಲ್ಲೊಂದು ಬೋರ್ಡ್ ಹಾಕಿಲ್ಲ, ಒಂದು ಬೋರ್ಡ್ ಹಾಕಿಲ್ಲ. ಇಲ್ಲಿ ಬೋರ್ಡ್ಗಳಾಗ್ದಿರ ಹಂಗೆ ಕಾಮಗಾರಿಗಳು ಮಾಡ್ತಾರೆ. ಇವ್ರು ಇಷ್ಟಾನುಸಾರ ಮಾಡ್ಕೊಂಡು ಹೋಗೋದನ್ನ ಕಾನೂನು ಇದೇ ಹೇಳತ್ತ. ಕಾನೂನು ಅಧಿಕಾರಿಗಳಿದೇನ ಮಾಡೋದು. ಇವ್ರು ತಗೊಳ್ಳೋಂಥ ಸಂಬಳಕ್ಕೆ ಹಿಂಗೇನ ಕೆಲಸ ಮಾಡ್ಬೇಕಾಗಿರೋದು. ಸಾರ್ವಜನಿಕರ ಹಣವನ್ನ ಲೂಟಿ ಹೊಡ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಇವರು ಆದಾಯಗಳು ಮಾಡಿಕೊಂಡು ಇವತ್ತು ಸಾರ್ವಜನಿಕರ ಸೊತ್ತನ್ನ ದುರುಪಯೋಗ ಮಾಡ್ಕೊಳ್ಳೋದಲ್ಲದೆ ಕಾಮಗಾರಿಗಳು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇಲ್ಲ. ಕಾಮಗಾರಿಗಳು ಒಂದೇ 1% ಕಾಮಗಾರಿ ಕೂಡ ಮಾಡ್ತಾ ಇಲ್ಲ. ಇವರು ಪೂರ್ತಿ ಬಿಲ್ಲುಗಳು ಮಾಡ್ಕೊಂಡು ನೀರು ಕುಡಿದು ಬಿಡೋದು. ಮತ್ತೆ ಯಾರಾದ್ರೂ ನಮ್ಮಂತವ್ರು ಬಂದು ಸಂಘಟನೆಕಾರರು ಬಂದು ಪ್ರಶ್ನೆ ಮಾಡಿದಾಗ ಆಗ ಎಚ್ಚೆತ್ಕೊಳ್ಳೋದು, ಆಗ ಬಂದು ನಾವು ಮಾಡ್ತೀವಿ ಅಂತ ಮಾಡ್ತಾ ಇರೋಂಥ ಅದಕ್ಕೆ ಉದಾಹರಣೆ ಇದು. ಹೀಗಾಗಿ ದಯವಿಟ್ಟು ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದು, ಮುಖ್ಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಲ್ಲಿ ಹಾಗೂ ಓಂಬುಡ್ಸ್ಮ್ಯಾನ್ ರವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಬೇತ್ಮಂಗಲ ಪಂಚಾಯತಿ ವ್ಯಾಪ್ತಿಯಲ್ಲಿ ವರ್ಕ್ ಮಾಡ್ತಾ ಇರೋಂಥ ಇಂಜಿನಿಯರ್ಸ್ ಯಾರಿದ್ದಾರೆ, JE ಇರ್ಬೋದು, ಮತ್ತೆ ಇವರು ಏನು ಇನ್ನೊಬ್ಬ ಸೀನಿಯರ್ ಇಂಜಿನಿಯರ್ ಇರ್ಬೋದು, ಇವರೆಲ್ಲ ಈ ಗುತ್ತಿಗೆದಾರರ ಜೊತೆ ಸೇರಿಕೊಂಡು ದೊಡ್ಡ ಮಟ್ಟದ ಭ್ರಷ್ಟಾಚಾರಗಳನ್ನ ನಡೆಸ್ತಾ ಇದ್ದಾರೆ. ಆದ್ರಿಂದ ಇಮಿಡಿಯೇಟ್ಲಿ ಈ ಇಂಜಿನಿಯರ್ಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಇವ್ರನ್ನ ಇಮಿಡಿಯೇಟ್ಲಿ ಇವರ ಕೆಲಸದಿಂದ ಅಮಾನತುಗೊಳಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ಮೊನ್ನೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ, ಮತ್ತೊಂದು ಕೂಡ ಮಾಡ್ತೀವಿ. ಮತ್ತೊಂದರಲ್ಲಿ ನಾವು ಪಂಚಾಯಿತಿ ಹತ್ರ ದೊಡ್ಡ ಮಟ್ಟದ ಒಂದು ಧರಣಿ ಹೋರಾಟವನ್ನ ಮಾಡೋದ್ರ ಬಗ್ಗೆ ಮುಂದಿನ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ತಮ್ಮ ಮುಂದೆ ನಾನು ದಿನಾಂಕನ ವ್ಯಕ್ತಪಡಿಸ್ತೀನಿ. ಈಗ ಈ ಕಾಮಗಾರಿಯನ್ನು ನಿಲ್ಲಿಸಿ ಇದಕ್ಕೆ ಸಂಬಂಧಪಟ್ಟಂತ ಗುತ್ತಿಗೆದಾರರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈಗಾಗಿರುವಂತ ಬಿಲ್ ಏನಿದೆ, ಈ ಅಮೌಂಟು ಇದನ್ನ ಹಿಂಪಡಿಬೇಕು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಇವ್ರ ಮೇಲೆ ಕ್ರಮ ಕೈಗೊಂಡು ಇವ್ರನ್ನ ಅಮಾನತುಗೊಳಿಸಬೇಕನ್ನೋದು ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಉಗ್ರ ಸ್ವರೂಪ ಏನನ್ನೋದು ತಮ್ಗೆ ತೋರಿಸ್ಬೇಕಾಗತ್ತೆ ಅಂತ ಈ ಮುಖಾಂತರ ತಮ್ಮಲ್ಲಿ ನನ್ನ ಕಾಮಗಾರಿ ಮುಕ್ತಾಯವಾಗಿ ಇದು ಕಾಮಗಾರಿನೇ ಮಾಡಿರ್ಲಿಲ್ಲ. ಯಾರು ಮಾಡ್ತಾರೆ? ಲಾಸ್ಟ್ ಟೈಮ್ ಏನ್ ನಾವು ಸಂಘಟನೆಯಿಂದ ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ, ಯಾರು ಕೆಲಸ ಮಾಡಿದ್ರೆ ಯಾರಿಗೂ ಗೊತ್ತಿಲ್ವಲ್ಲ. ಈಗ ಈ ವರ್ಕ್ ಅನ್ನ ಪ್ರಾರಂಭ ಮಾಡಿರುವಂತದ್ದು ಇವರು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಏನು ಸರ್ಕಲ್ ವಾಟರ್ ವರ್ಕ್ ಸರ್ಕಲ್ ಇಂದ ಹಿರೇಮಠ ಮನೆಯವರೆಗೆ CC ರಸ್ತೆ ಅನ್ನೋದು ಬರೀ ದಾಖಲೆಗಳಲ್ಲಿ ಮಾತ್ರ ಇರ್ತಾ ಇತ್ತು. ನಾವು ನಡೆಯಕ್ ಮಾತ್ರ ನಮ್ಗೆ ದಾಖಲೆಗಳೇ ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ನಾನು ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಲ್ಲ, ಇದು ಬರೀ ದಾಖಲೆಗಳಲ್ಲಿ ಮಾತ್ರ ಇರ್ತಾ ಇತ್ತು. ನಾವು ಪ್ರಶ್ನೆ ಮಾಡಿಲ್ಲ ಅಂತಂದಿದ್ರೆ ಇವಾಗ ಪ್ರಶ್ನೆ ಮಾಡಿರೋದಕ್ಕೆ ಇಲ್ಲಿ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಕಾಮಗಾರಿ.